ಜನ ನೈಸ್ ರಸ್ತೆಯಲ್ಲಿ, ಟೋಲ್ಗಳಲ್ಲಿ, ಟೋಲ್ ಸಿಬ್ಬಂದಿ ಜೊತೆಗೆ ಜಗಳ ಆಡ್ತಿದ್ದಾರೆ. ಟೋಲ್ ಕಟ್ಟಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಎಂ ರುದ್ರೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ರೈತರ ಪರವಾಗಿದ್ದೀರಿ, ನೈಸ್ ಯೋಜನೆ ಪರವಾಗಿದ್ದೀವಿ, ರೈತರ ಪರವಾಗಿ. ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆ. ರೈತರ ಪರ ಮತ್ತು ಯೋಜನೆಯ ಪರ ಏಕಕಾಲಕ್ಕೆ ಇರಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾವುದೇ ಕಂಪ್ನಿಗಳು ಅವ್ರ ಲಾಭ ನೋಡೇ ನೋಡ್ತಾರೆ. ಕರ್ನಾಟಕದ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಥವಾ ಹಗರಣಗಳಲ್ಲೊಂದಾಗಿದೆ. ಇದುವರೆಗೂ ಕೋರ್ಟ್ ಹೇಳೋವರೆಗೂ ನೀವೇನ್ ಮಾಡಿ ಟೋಲ್ ನಿಲ್ಸಿದ ತಕ್ಷಣ ಏನು ರೈತರಿಗೆ ಲಾಭ ಹೋಗುತ್ತಾ? ಮೊದಲು ನಾನು ಈ ಯೋಜನೆಗೆ 10 ಲಕ್ಷ ರೂಪಾಯಿ ಕ್ಯಾಮ್ರಾ ನೈಸ್ ರಸ್ತೆ ಅಂತ ಬಂದಾಗ ರುದ್ರೇಶ್ ಅನ್ನೋ ಹೆಸರು ಬರುತ್ತೆ. ಇದು ಅಂತ ನಾವು ಬೆಳ್ಕೊಂಡಿದ್ದೀವಿ. ನಾನು ರೈತನಾಗೆ ಇರಬೇಕಿಲ್ಲ. ವಿರೋಧ ಪಕ್ಷವಾಗಿ ಸರ್ಕಾರದ ಮೇಲೆ ಪ್ರಸ್ತುತ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಒತ್ತಡ ಹೇರಲು ಬಿಜೆಪಿ ಕೋರ್ಟ್ ಮಾತಾಡಿದೆ ಅಂತಾದ್ರೆ ಇದರ ಲಾಭವಾಗಿ ಇಟ್ಕೊಂಡು ಒಂದಿಷ್ಟು ಜನ ರೈತರು ಕೋರ್ಟ್ಗೆ ಹೋಗಿ ನೈಸ್ ಸಂಸ್ಥೆ ವಿರುದ್ಧವಾಗಿ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ರೈತರ ಮುಂದೆ ಯಾರೂ ಇಲ್ಲ, ಸರ್ಕಾರನೇ ಇಲ್ಲ. ರೈತ ಅನ್ನ ಕೊಡುವ ದಾತ